त्यागे जडताचितोऽपि भवति व्याप्यो विना व्यापकात् आत्मा चान्तमुपैति तेन नियतम् ज्ञप्तिरूपास्तु चेत्। ಭಾವಾರ್ಥವು ಈ ಪ್ರಕಾರವಿದೆ. ಏಕಸತ್ತಾರೂಪ ಚೇತನವು, ಅದಕ್ಕೆ ಎರಡು ಹೆಸರು. ಒಂದಂತೂ ದರ್ಶನವೆಂಬ ಹೆಸರು, ಇನ್ನೊಂದು ಜ್ಞಾನವೆಂಬ ಹೆಸರು. ಹೀಗೆ ಭೇದವಾಗುತ್ತಿದ್ದರೆ ಆಗಲಿ ವಿರುದ್ಧವಂತೂ ಏನೂ ಇಲ್ಲವೆಂಬ ಅರ್ಥವನ್ನು ದೃಢಪಡಿಸುತ್ತಾರೆ. ಚೇತ್ ಜಗತಿ ಚೇತನ ಅದ್ವೈತ ಅಪಿ ತತ್ ದೃಗ್ಜ್ಞಪ್ತಿರೂಪಂ ತ್ಯಜೇತ್ ಸಾ ಅಸ್ತಿತ್ವಂ ಏವ ತ್ಯಜೇತ್. ಅದು ಹೇಗಿದೆ ಎಂದರೆ, ಮೂರು ಲೋಕಗಳಲ್ಲಿ ವರ್ತಿಸುತ್ತಿರುವಂಥ ಜೀವರುಗಳಲ್ಲಿ ಸ್ವಪರಗ್ರಾಹಕ ಶಕ್ತಿಯು ಪ್ರಕಟವಿದೆ. ಹೇಗಿದೆ? ಒಂದು ಪ್ರಕಾಶ ರೂಪವಿದೆ. ಆದಾಗ್ಯೂ ದರ್ಶನ ರೂಪ ಚೇತನ, ಜ್ಞಾನ ರೂಪ ಚೇತನವೆಂಬ ಎರಡು ಹೆಸರುಗಳನ್ನು ಬಿಟ್ಟುಕೊಟ್ಟರೆ ಅದರಲ್ಲಿ ಮೂರು ದೋಷಗಳು ಉತ್ಪನ್ನವಾಗುತ್ತವೆ. ಹೇಗಿದೆ? ನಿನ್ನೆ ಸ್ವಪರಗ್ರಾಹಕ ಶಕ್ತಿಯ ಮಾತಾಯಿತು. ಮತ್ತೆ ಹೇಗಿದೆ ಕೇಳ್ತಾ ಇದ್ದಾರೆ. ಒಂದು ಪ್ರಕಾಶ ರೂಪವಿದೆ, ಒಂದು ಪ್ರಕಾಶನ ಅದರದ ರೂಪ ಇದೆ. ಯಾವ ಪ್ರಕಾರ? ದೀವಿಗೆಯ ಸ್ವರೂಪ ಒಂದು ಪ್ರಕಾಶವೇ ಇದೆ, ಸೂರ್ಯನ ಸ್ವರೂಪ ಒಂದು ಪ್ರಕಾಶವೇ ಇದೆ. ಆ ಪ್ರಕಾಶದೊಳಗ ಸ್ವಯಂ ಪ್ರಕಾಶಿತ ಆಗ್ತಾನೆ, ಆ ದೀವಿಗೆ ಸ್ವಯಂ ಪ್ರಕಾಶಿತ ಆಗ್ತಿದೆ. ಸೂರ್ಯನ ಅಥವಾ ದೀವಿಗೆಯ ಪ್ರಕಾಶದೊಳಗ ಸಮಸ್ತ ಪದಾರ್ಥಗಳಂತೂ ಪ್ರಕಾಶಿತ ಆಗ್ತವನ. ಆದರೆ ಆ ಮೂಲ ವಸ್ತು ಕೂಡ ಸ್ವಯಂ ಪ್ರಕಾಶಿತ ಆಗ್ತವೆ. ದೀವಿಗೆ ಮತ್ತು ಸೂರ್ಯ ಅರ್ಥಾತ್ ಪ್ರಕಾಶದೊಳಗ, ದೀವಿಗೆಯ ಪ್ರಕಾಶದೊಳಗ ವಸ್ತುಗಳ ಕಾಂತವೇ, ದೀವಿಗೆ ಕೂಡ ಕಾಂತಿದೆ. ಇದು ಸಾಮಾನ್ಯ ಸ್ಥೂಲ ರೂಪದಿಂದ ಹೇಳಿತು. ಅದು ಕಾಣಲಿ ಬಿಡ್ಲಿ, ಅದರ ದೀವಿಗೆ ಸ್ವಯಂ ಪ್ರಕಾಶಿತ ಇದೆ. ಈ ಮಾತ ನಮ್ಮ ಗಮನಕ್ಕೆ ಬರೋದ ಸ್ವಲ್ಪ ವಿಚಾರಪೂರ್ವಕ ಅಥವಾ ಅದರ ಮೇಲೆ ದೃಷ್ಟಿಯಿಟ್ಟು ಮಂಥನ ಮಾಡಿದ ನಂತರನ ಈ ವಿಷಯ ನಮ್ಮ ಲಕ್ಷ್ಯಕ್ಕೆ ಬರುತ್ತೆ. ಸೂರ್ಯ ಸ್ವಯಂ ಪ್ರಕಾಶಿತ ಆಗ್ತಾನೆ, ಜಗತ್ತಿನ ಪದಾರ್ಥಗಳನ್ನು ಪ್ರಕಾಶಿತ ಮಾಡ್ತಾನೆ. ಅವು ಪ್ರಕಾಶಿತ ಮಾಡುವುದಿಲ್ಲ, ಅವು ಪ್ರಕಾಶಿತ ಆಗ್ತವೆ. ಅವನ ಪ್ರಕಾಶದೊಳಗ ಸಮಸ್ತ ಪದಾರ್ಥಗಳ ಪ್ರಕಾಶಿತ ಆಗ್ತವೆ. ಮತ್ತು ಅವ ಕೂಡ ಸ್ವಯಂ ಪ್ರಕಾಶಿತ ಆಗ್ತಾನೆ. ಅವನನ್ನು ಯಾರು ನೋಡೋದು ಸಾಧ್ಯ ಇದೆ? ನೋಡೋದು ಸಾಧ್ಯ ಇರಲಿ ಬಿಡಲಿ, ಅವನು ಪ್ರಕಾಶಿತ ಇದ್ದಾನೆ. ಪದಾರ್ಥಗಳು ಸ್ವಯಂ ಪ್ರಕಾಶಿತ ಆಗ್ತವೆ, ಅದರಲ್ಲಿ ಅವನು ನಿಮಿತ್ತ ಇದ್ದಾನೆ. ವಿಶ್ವದ ಪದಾರ್ಥಗಳ ಜ್ಞಾನದೊಳಗ ಪ್ರಮೇಯ ಶಕ್ತಿಯ ಕಾರಣದಿಂದ ಪ್ರಕಾಶಿತ ಆಗ್ತವೆ. ಜ್ಞಾನ ಸ್ವಯಂ ಜ್ಞಾನ ರೂಪದಿಂದ ಪರಿಣಾಮ ಮಾಡ್ತಿದೆ. ಜ್ಞಾನದ ಪ್ರಕಾಶದೊಳಗ ಜ್ಞಾನ ಮತ್ತು
ಪ್ರಕಾಶಿಸಲ್ಪಡುವಂಥ ಪದಾರ್ಥಗಳ ಗೋಚರಿಸ್ತವೆ. ಜ್ಞಾನದ ಪ್ರಕಾಶದೊಳಗ ಜ್ಞಾನದ ಅನುಭವ ಆಗ್ತಿದೆ, ಪದಾರ್ಥಗಳ ಜ್ಞಾನ ಆಗ್ತಿದೆ. ಜ್ಞಾನದ ಪ್ರಕಾಶದೊಳಗ ಜ್ಞಾನದ ಅನುಭವ ಏನಾಗ್ತಿದೆ, ಅದು ನಿಜವಾಗಿ ಜ್ಞಾನದ ಪ್ರಕಾಶದ ಪ್ರಯೋಜನಭೂತ ಕಾರ್ಯ ಇದೆ. ಜ್ಞಾನದ ಪ್ರಕಾಶದೊಳಗ ಜ್ಞೇಯ ಪದಾರ್ಥಗಳ ಜ್ಞಾತ ಆಗ್ತವೆ. ಅದು ಜ್ಞಾನದ ಪರಪ್ರಕಾಶಕ ಸ್ವಭಾವದ ಒಂದು ವಿಭಾಗ ಮಾತ್ರ ಇದೆ. ನಿನ್ನೆ ಸ್ವಪರ ಪ್ರಕಾಶಕ ಏನಿದೆ, ಮೂರು ಲೋಕಗಳಲ್ಲಿ ವರ್ತಿಸುತ್ತಿರುವಂತಹ ಜೀವರುಗಳಲ್ಲಿ ಸ್ವಪರ ಗ್ರಾಹಕ ಶಕ್ತಿಯು ಪ್ರಗಟವಿದೆ. ಆದ್ರೆ ಅದು ಯಾವಾಗ ಇಂಥ ಒಂದು ಪ್ರಗಟ ಇರುವಂಥ ಜೀವದಲ್ಲಿ ಸ್ವಪರ ಗ್ರಾಹಕ ಶಕ್ತಿ ಪ್ರಗಟವಿರುವಂಥ ಜೀವದಲ್ಲಿ ಯಾವಾಗ ಆ ಶಕ್ತಿಯ ಪ್ರಯೋಜನ ಸ್ವವನ್ನ ಗ್ರಹಣ ಮಾಡ್ತಿದೆಯೋ, ಆಗ ಆ ಶಕ್ತಿಯೊಳಗ ಪರದ ಗ್ರಹಣ ವಾಸ್ತವದಲ್ಲಿ ಆಗ್ತಿದೆ. ಪರದ ಗ್ರಹಣ ಆಗೋದರ ಅರ್ಥ ಪರರೂಪದಿಂದ ಭಿನ್ನ ಆಗೋದು. ಪರದ ಗ್ರಹಣ ಆಗೋದರ್ಥ ಪರ ಜ್ಞಾನದೊಳಗೆ ಪ್ರವೇಶ ಮಾಡುವುದಂತೂ ಮಾತೇ ಇಲ್ಲ. ಪರ ಜ್ಞಾನದೊಳಗೆ ಪ್ರವೇಶ ಮಾಡೋದು ಸಾಧ್ಯನೂ ಇಲ್ಲ. ಪರಪದಾರ್ಥ ಜ್ಞಾನದೊಳಗೆ ಪ್ರವೇಶ ಮಾಡುವುದರ ಅವಶ್ಯಕತೆ ಕೂಡ ಇಲ್ಲ ಪರಗ್ರಾಹಕ ಶಕ್ತಿಗೆ. ಸ್ವದ ಗ್ರಹಣ ಯಾವಾಗ ಆಗ್ತಿದೆಯೋ, ಯಾವ ಸ್ವಪರಗ್ರಾಹಕ ಶಕ್ತಿ ಮೂರು ಲೋಕಗಳಲ್ಲಿ ವರ್ತಿಸ್ತಾ ಇರುವಂಥ ಜೀವರುಗಳಲ್ಲಿ ಪ್ರಗಟ ಇದೆಯೋ, ಅದು ಪ್ರಗಟ ಇದ್ರೂ ಕೂಡ ನಿನ್ನೆ ಪ್ರಗಟ ಇರೋದಕ್ಕ ಮತ್ತು ಮೂರು ಲೋಕದ ಯಾವುದೇ ಕ್ಷೇತ್ರಕ್ಕ ಯಾವ ಪ್ರಕಾರದ ನಿಮಿತ್ತ ನೈಮಿತ್ತಿಕ ಸಂಬಂಧ ಇಲ್ಲ ಅನ್ನೋದನ್ನ ಸ್ಪಷ್ಟ ಮಾಡಿತ್ತು. ಇಂಥ ಲೋಕದಲ್ಲಿ ಇರುವುದರಿಂದ, ಈ ಪ್ರಕಾರ ಸಮವಸರಣದೊಳಗಿರುವುದರಿಂದ, ಈ ಪ್ರಕಾರ ವೀತರಾಗಿ ಮುನಿ ಭಗವಂತರುಗಳ ಉಪದೇಶದ ಶ್ರವಣ ಆಗ್ತಾ ಇರುವುದರಿಂದ ಆ ಪ್ರಗಟ ಶಕ್ತಿಯ ಉಪಯೋಗ ಆಗ್ತಿದೆ ಅನ್ನುವ ಮಾತ ಸರ್ವಥಾ ಇಲ್ಲ ಅನ್ನುವುದರಿಂದ ವಿಶೇಷ ರೂಪದಿಂದ ಬಹಳಷ್ಟು ಸ್ಪಷ್ಟೀಕರಣ ನಿನ್ನೆ ಆಗುತ್ತೆ ಇದೆ. ಈಗ ಮಾತು ಇದೆ, ಇಲ್ಲಿ ಯಾವ ಶಕ್ತಿ ಪ್ರಗಟ ಇದೆ ಅಲ್ಲ, ಯಾವುದೋ ಒಂದು ಜೀವಿತ ಮೂರು ಲೋಕದಲ್ಲಿ ಎಲ್ಲೇ ಇರಲಿ, ಸಮವಸರಣದೊಳಗಿರಲಿ, ಕಾನನದ ಗುಹೆಯೊಳಗ ಅಂತರ್ನಿಮಗ್ನ ಇರುವಂತಹ ಸಾಧುವಿನ ಎದುರಿಗೆ ಕೂತ್ಕೊಂಡಿರಲಿ, ಅಥವಾ ತೀರ್ಥ ಕ್ಷೇತ್ರದ ಮೇಲೆ ಉಪಯೋಗದ ಏಕಾಗ್ರತೆಯನ್ನು ಸಾಧಿಸ್ತಾ ಇರಲಿ, ಆ ಯಾವ ಕ್ಷೇತ್ರ ವಿಶೇಷ ಏನಿದೆ, ಸ್ಥಾನ ವಿಶೇಷ ಏನಿದೆ,
ಅದು ಈ ಶಕ್ತಿಯ ಕಾರ್ಯಕ್ಕೆ ನಿಮಿತ್ತ ಇಲ್ಲ. ನಿಮಿತ್ತ ಇಲ್ಲ ಅಂಥೇಳಿ ಹೇಳ್ತಾ ಇದ್ದೀರಿ. ಪ್ರತಿಯೊಂದು ಕಾರ್ಯ ಆಗುವುದರೊಳಗ ಎರಡು ಕಾರಣಂತೂ ಕಡಿಮೆ ಇರ್ತಾವೆ. ಇದು ಸಿದ್ಧಾಂತ ಇದ್ರೂ ಕೂಡ ಇಲ್ಲಿ ನಿಮಿತ್ತ ಕಾರಣ ಆ ಯಾವುದೂ ಸ್ಥಾನ ಇಲ್ಲ. ನಿಮಿತ್ತ ಯಾವುದರ ಇದೆ ಅಂತಂದ್ರ ಆ ಸ್ವಪರ ಗ್ರಾಹಕ ಶಕ್ತಿ ಏನು ಪ್ರಗತ ಇದೆ, ಅದ ನಿಮಿತ್ತ ಇದೆ. ಕಾರ್ಯ ಏನು ಆಗ್ತಿದೆ ಅದು ಉಪಾದಾನ ಇದೆ. ನಿಯಮಸಾರದಲ್ಲಿ ಕೂಡ ಈಗೇನು ಬಂದದ್ದು ಇದೆ ನಿಧಿ, ಅದರೊಳಗ ಮತಿಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಎಂಥ ಸ್ಪಷ್ಟೀಕರಣ ನೀಡಿದ್ದಾರೆ. ಮತಿಜ್ಞಾನ, ಅದಕ್ಕೆ ಇಂದ್ರಿಯಗಳು ನಿಮಿತ್ತ ಇಲ್ಲ, ಮನಸ್ಸೂ ನಿಮಿತ್ತ ಇಲ್ಲ, ವಚನನೂ ನಿಮಿತ್ತ ಇಲ್ಲ. ತತ್ವಾರ್ಥ ಸೂತ್ರದ ವಿಷಯದಿಂದ ಸಮಯಸಾರ ನಿಯಮಸಾರಗಳ ವಿಷಯ ವಿರುದ್ಧವಾಗಿ ಕಂಡು ಬರ್ತಿದೆ. ಇಲ್ಲೇ ಹೇಳಿದಲ್ಲ, ವಿರುದ್ಧವಂತೂ ಇಲ್ಲ. ಅಲ್ಲಿ ತತ್ ಇಂದ್ರಿಯಾನಿಂದ್ರಿಯ ನಿಮಿತ್ತಂ ಅಂತ ಹೇಳಿದರು ತತ್ವಾರ್ಥ ಸೂತ್ರದೊಳಗ. ಇಲ್ಲಿ ಹೇಳ್ತಾ ಇದ್ದಾರೆ, ಮತ್ತೆ ನಿಯಮಸಾರದಲ್ಲಿ ಹೇಳ್ತಾ ಇದ್ದಾರೆ, ಆ ಮನವಚನ ಕಾಯದ ನಿಮಿತ್ತದಿಂದ ಮತಿಜ್ಞಾನ ಪ್ರಕಟ ಆಗುವುದಿಲ್ಲ. ಮತಿಜ್ಞಾನದ ಯಾವುದೇ ಭೇದ, ಅವಗ್ರಹ ಇಹ ಅವಾಯ ಧಾರಣ ಇರಲಿ, ಬಹುವಿಧ ಏನು ಹೇಳಿದರೆ 12 ಪ್ರಕಾರ ಅವು ಇರಲಿ, ಒಂದು ಭೇದ ಕೂಡ ಮನವಚನ ಕಾಯದಿಂದಾಗಲಿ, ದೇವಶಾಸ್ತ್ರ ಗುರುವಿನಿಂದಾಗಲಿ, ಸ್ಥಾನ ವಿಶೇಷದಿಂದಾಗಲಿ ಪ್ರಕಟ ಆಗುವುದೇ ಇಲ್ಲ. ಹಾಗಾದರೆ ಹೇಗೆ ಪ್ರಕಟ ಆಗ್ತಿದೆ? ಅದು ತ್ರಿಕಾಲಿ ಉತ್ಪಾದ ವ್ಯಯ ರಹಿತ ಯಾವ ಸಹಜ ಜ್ಞಾನ ಇದೆಯೋ ಆ ಜ್ಞಾನದ ಅನುಸರಣೆ ಮಾಡಿ ಪ್ರಕಟ ಆಗ್ತಿದೆ. ಯಾವ ಪ್ರಕಾರದಿಂದ ಸ್ವಲ್ಪ ಮಾತ್ರ ಕೂಡ ಅನಾದಿ ಮಿಥ್ಯಾದೃಷ್ಟಿ ಜೀವದ ಯಾವ ಮಿಥ್ಯಾತ್ವ ಪೋಷಕ ನಿಮಿತ್ತಾಧೀನ ದೃಷ್ಟಿ ಇದೆಯೋ ಆ ದೃಷ್ಟಿಗೆ ಒಂದು ಸ್ವಲ್ಪ ಕೂಡ ಜೀವಂತಿಕೆಯನ್ನು ಅಲ್ಲಿ ಇಟ್ಟಿಲ್ಲ. ಮಾತು ಬಹಳ ಸೂಕ್ಷ್ಮ ಇದೆ, ಆಂತರ್ಯದ ಇದೆ, ಕಲ್ಯಾಣಾಭಿಲಾಷಿ ಜೀವದ ಇದೆ, ನಿರಂತರ ಉದ್ಯಮಶೀಲ ಜೀವದ ಇದೆ. ಅದೇ ಜೀವ ಭವಸಾಗರದಿಂದ ಬೇರೆಯಾಗುವುದ ಸಾಮಾನ್ಯ ಮಾತಲ್ಲ, ಸಾಮಾನ್ಯ ಮಾತಲ್ಲ. ಈ ಸಂಸಾರದೊಳಗ ಬೇಕಾದಂಥ ಸಂಯೋಗದ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳೋದು ಸುಲಭ ಇದೆ. ಬೇಕಾದಂಥ ಸಂಯೋಗ ಇರಲಿ, ಆದ್ರೆ ಆ ಸಂಯೋಗದಿಂದ ಭಿನ್ನ ಯಾವುದೇ ಇದುವರೆಗೆ ಅನನುಭೂತ ಅವ್ಯಕ್ತ ನಿಜ ತತ್ವ ಅಥವಾ ಸ್ವಭಾವದ ಮಾತು ಇದೆಯಲ್ಲ, ಅದೇ ಯಾವುದೇ ಜೀವದ ಸಲುವಾಗಿ ಯಾವುದೇ ಕಾಲ ಇರಲಿ, ಯಾವುದೇ ಕ್ಷೇತ್ರ ಇರಲಿ, ಎಂಥದೇ ಪುಣ್ಯದ ಪ್ರಾಬಲ್ಯ ಇರಲಿ, ಎಂಥದೇ ಪಾಪದ ಅಧಿಕತೆ ಇರಲಿ, ಕಠಿಣ ಕಠಿಣ ಮಾತು ಇದೆ. ಹೇಡಿಗಳ ಹೊಂದಾಣಿಕೆ ಮಾಡಿಕೊಂಡು ಸಂಸಾರದಲ್ಲಿ ಇರ್ತೇವೆ. ಏನಿದೆ ಅದರಲ್ಲಿ? ಶತ್ರುವಿನಂಥ ಪುತ್ರ ಇದ್ರನು ಕೂಡ
ಇರ್ಲಿಕ್ಕಿಲ್ಲ. ಇಲ್ಲಿ ಕೂತವ್ರು ಯಾರ ಪುತ್ರನು ಶತ್ರುವಿನಂತ ಇರ್ಲಿಕ್ಕಿಲ್ಲ. ಆದರೂ ವಸ್ತು ಸ್ವರೂಪ ಆಗಿದೆ ಅಂತ ಹೇಳಿ ಜ್ಞಾನಿ ಮುನಿಗಳ ಜ್ಞಾನಿ ಗುರುಗಳ ಹೇಳ್ತಾರೆ. ಶತ್ರುವಿನಂಥ ಪುತ್ರ ಇದ್ರನು ಕರ್ಕಶ ವೃತ್ತಿಯ ನಿಷ್ಠುರ ಪತ್ನಿ ಇದ್ರನು ಮಾತಿಗೆ ಸಿಡದೆ ಹೇಳುವಂಥ ಸೋದರ ಇದ್ರನು ಕೂಡ ಈ ಜೀವ ಅಂಥ ಪತ್ನಿ ಪುತ್ರ ಬಂಧುವಿನ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ತಾನೆ. ಇದು ಶೂರತೆನೂ ಅಲ್ಲ, ಸಭ್ಯತೆನೂ ಅಲ್ಲ. ಅದರ ಸ್ವಭಾವವನ್ನು ತಿಳ್ಕೊಳ್ಳುವ ಸಲುವಾಗಿ ಇವನಲ್ಲಿ ಯಾವುದು ಬೇಕೋ ಆ ಶೌರ್ಯ ಇಲ್ಲ, ಆ ವೀರ್ಯ ಪ್ರಗತಿ ಇಲ್ಲ. ಅದು ಸಹಜವಾಗಿ ತಿಳಿದು ಬರುವಂತಹ ಸಜ್ಜನಿಕೆ. ಏನು ಹೇಳೋದ್ರಿ? ಇಲ್ಲಿ ಹೇಳಿದ್ರು 3 ಲೋಕಗಳಲ್ಲಿ ಜಗತೀ ಚೇತನ ಶಬ್ದ ಇದೆ. 3 ಲೋಕಗಳಲ್ಲಿ ವರ್ತಿಸುತ್ತಿರುವ ಸಮಸ್ತ ಜೀವಗಳಲ್ಲಿ ಪ್ರಗಟವಿರುವಂತಹ ಸ್ವಪರ ಗ್ರಾಹಕ ಶಕ್ತಿ. ಆ ಶಕ್ತಿ ಮತ್ತೆ ಹೇಗಿದೆ ಅಂತ ಹೇಳಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅರೆ, ಸ್ವಪರ ಗ್ರಾಹಕ ಶಕ್ತಿ ಪ್ರಗಟ ಇದೆ ಅಂದ ನಂತರ ಮತ್ತೆ ಹೇಗಿದೆ ಏನು ಕೇಳು. ಆದ್ರೆ ಕೇಳತಂದ್ರೆ ಜಿಜ್ಞಾಸೋ ಜೀವ, ಅಜ್ಞಾನಿ ಜೀವ ಏನು ಕೇಳ್ತಂದ್ರೆ ಅಜ್ಞಾನಿ ಜೀವ ಆಯ್ತಲ್ಲ ಹೇಳಿದ್ರಲ್ಲ ಅಂತಂದ್ರೆ ಜಿಜ್ಞಾಸೋ ಜೀವ ಕೇಳ್ತಾನೆ ಹೇಗಿದೆ. ಅದಕ್ಕೆ ಏನು ಹೇಳಿದ್ರು? ಒಂದು ಪ್ರಕಾಶ ರೂಪ ಇದೆ. ಮತ್ತೆ ಬಿಡಿಸಿ ಹೇಳ್ತಾರೆ, ಒಂದು ಪ್ರಕಾಶ ರೂಪ ಇದೆ. ಒಂದು ಪ್ರಕಾಶ ರೂಪ ಅಲ್ಲೇ ಪ್ರಕಾಶ ರೂಪ ಯಾವುದಿದೆಯೋ ಅದರ ಪ್ರಕಾಶದಿಂದ ಅದಕ್ಕೆ ಲಾಭ ಆಗುವುದಿಲ್ಲ. ಅದರ ವಿದ್ಯಮಾನತೆಯ ಸಿದ್ಧಿ ಆಗುವುದಿಲ್ಲ. ಆಗ್ತಿದೆಯೋ ಅಥವಾ ಇಲ್ಲ. ಲಾಭ ಅರ್ಥಾತ್ ಅದರ ಪ್ರಕಾಶದಿಂದ ಅದರ ವಿದ್ಯಮಾನತೆಯ ಸಿದ್ಧಿ ಆಗ್ತಿದೆಯೋ ಅಥವಾ ಇಲ್ಲ. ಆಗಬೇಕು. ಆದ್ರೆ ಈ ಮೋಹಿ ಜೀವಕ್ಕ ಆಗ್ತಾ ಇಲ್ಲ. ಯಾವ ಮೋಹಿ ಜೀವಕ್ಕ? ಈ ವಿಷಯವನ್ನ ತಿಳಿತಾ ಇರುವಂಥ ಜಿಜ್ಞಾಸು ಜೀವಕ್ಕ. ಅದಕ್ಕೆ ಮತ್ತೆ ಹೇಗಿದೆ ಅಂತ ಹೇಳಿ ಕೇಳಿದ ನಂತರ ಮತ್ತೆ ಅಭೇದ ಕಥನ. ಅಭೇದ ಕಥನ ಏನ? ಒಂದು ಪ್ರಕಾಶ ರೂಪ ಇದೆ. ಪ್ರಕಾಶ ರೂಪ ಇದೆ. ಆ ಪ್ರಕಾಶದೊಳಗ ಮುಳ್ಳ ಹೂವಿನ ಹಾಗೆ ಏನು ಕಾಣುವುದಿಲ್ಲ. ಅಂಧಕಾರದೊಳಗೆ ಅನ್ನಿಸಬಹುದು. ಕೊಳಚೆ ಚಿನ್ನದ ಹಾಗೆ ಏನು ಕಾಣುವುದಿಲ್ಲಲ್ಲ, ಬೆಲೆ ಬಾಳುವ ಹಾಗೆ. ತೀಕ್ಷ್ಣವಾದಂತಹ ಪಾಷಾಣ ಬೆಲೆ ಬಾಳುವ ವಜ್ರದ ಹಾಗೆ ಏನು ಕಾಣುವುದಿಲ್ಲ. ಎಲ್ಲಿ? ಪ್ರಕಾಶದೊಳಗೆ. ಅರ್ಥಾತ್ ದೇಹ ಏನು ತಂದ ಅಂತ ಹೇಳಿ ಕಾಣುವುದಿಲ್ಲ. ದೃಷ್ಟಾಂತ ಹೇಳಿತು, ಮುಳ್ಳೇನು ಹೂವಿನ ಹಾಗೆ ಕಾಣುವುದಿಲ್ಲ ಅಂತ ಹೇಳಿ. ಅರ್ಥಾತ್ ದೇಹ ಅದೇನು ತನ್ನ ಸ್ವರೂಪವಾಗಿ ಕಾಣುವುದಿಲ್ಲ. ಪ್ರಕಾಶ ಅದಕ್ಕಂತಾರೆ. ಯಾವುದ ಸಂಯೋಗ ಇದೆಯೋ, ಯಾವ ಜಡಚೇತನ ಪದಾರ್ಥಗಳ ಸಂಯೋಗ ಇದೆಯೋ ಅದೇನು ಲಾಭದಾಯಕವಾಗಿ ಕಾಣುವುದಿಲ್ಲ. ಅರ್ಥಾತ್ ಕೊಳಚೆ ಚಿನ್ನವಾಗಿ ಕಾಣುವುದಿಲ್ಲ ಅಂತ ಹೇಳ್ತಾರೆ. ತೀಕ್ಷ್ಣವಾದಂಥ ಪಾಷಾಣದ ತುಂಬ ಬೆಲೆ ಬಾಳುವ ವಜ್ರದ ಹಾಗೆ ಕಾಣುವುದು. ಪ್ರಕಾಶ ಇರುವಳೆ. ಹಾಗಾದರೆ ಆ ಯಾವುದು ತೀಕ್ಷ್ಣ ಇದೆಯಲ್ಲ, ಸ್ವರ್ಗದ ವೈಭವವನ್ನು ತೋರಿಸಿದ ಹಾಗೆ ಮಾಡಿ ನಿರೋಧದ ದುಃಖದೊಳಗೆ ತಂದು ಇಡ್ತಿದೆ. ಆ ಶುಭ ಭಾವೇನ
ಧರ್ಮದ ಕಾರಣವಾಗಿ ಕಾಣುವುದಿಲ್ಲ. ಪ್ರಕಾಶ ಇರುವಳ್ಳೆ ತೀಕ್ಷ್ಣವಾದ ಭಾಷಣ, ಬೆಲೆಬಾಳುವ ವೆಚ್ಚ, ಶುಭ ಭಾವದಾಗಿದೆ, ತೀಕ್ಷ್ಣ ಇದೆ, ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಿದೆ ಜೀವವನ್ನು. ಅಲ್ಲಿಂದ ಭೋಗದ ಭಾವದೊಳಗೆ ತೊಡಗಿಸಿ ಅನಂತ ಸಂಸಾರದೊಳಗೆ ಮುಳುಗಿಸ್ತೀವಿ. ಶುಭ ಭಾವ, ಶುಭ ಭಾವನೆ. ಎಂಥ ಶುಭ ಭಾವ ಹೇಳೋದು ಒಳ್ಳೆಯದಲ್ಲ, ಆದ್ರೆ ಹೇಳಬೇಕಾಗ್ತದೆ. ಎಂಥ ಶುಭ ಭಾವ, ಪಂಚಮಹಾಮೃತದ ಪರಿಣಾಮ. ನಮ್ಮಲ್ಲಿ ಏನು ಶುಭ ಭಾವ ಇರೋದಿಲ್ಲ. ಮಿಥ್ಯಾದೃಷ್ಟಿಯಲ್ಲೇ ಶುಭ ಭಾವ ಇರೋದು ಸಾಧ್ಯವೇ ಇಲ್ಲ. ಮಿಥ್ಯಾದೃಷ್ಟಿಗೆ ಯಾವ ಪುಣ್ಯದ ಬಂಧ ಆಗ್ತಿದೆಯಲ್ಲ, ಆ ಪುಣ್ಯದ ಬಂಧ ಅರೆ ಕರ್ಣಾನಿಯೋಗದೊಳಗ, ಜೈನ ಶಾಸನದೊಳಗ ಅದಕ್ಕೆ ಹೆಸರನ್ನ ಕೊಟ್ಟರು. ಏನ ಪಾಪಾನುಬಂಧಿ. ಎಂಥ ಭಯಾನಕ ಇದೆ, ಪಾಪಾನುಬಂಧಿ. ಪುಣ್ಯ ಇದೆ, ಅದರ ಪಾಪದ ಅನುಬಂಧ, ಅನುಬಂಧ, ಅನುಬಂಧ. ಅನುರಾಗ, ಅನುಬಂಧ ಇವೆಲ್ಲ ಏನು ಹೇಳ್ತವೆ? ಅಭೇದ ರೂಪದಿಂದ ಅದರಲ್ಲಿ ತನ್ಮಯತೆ ಹೇಳ್ತವೆ. ಪಾಪಾನುಬಂಧಿ ಪುಣ್ಯ ಶಬ್ದ ಕೇಳಿದ್ರನ ಭಯ ಪಡಬೇಕ್ರಿ ಜೀವ, ಆದ್ರೆ ಇಲ್ಲ ಈ ಜೀವ. ಪುಣ್ಯಾನುಬಂಧಿ, ಪುಣ್ಯದ ಉದಯ ಇದೆ ಅಥವಾ ಪುಣ್ಯದ ಬಂಧ ಆಗ್ತಿದೆ, ಆದ್ರೆ ಅದ ನಾಳೆ ಪವಿತ್ರತೆಯ ಕಡೆಗೆ ತಗೊಂಡು. ಮತ್ತು ಆ ಪುಣ್ಯಾನುಬಂಧಿ ಪುಣ್ಯ ಯಾವಾಗ ಆಗ್ತಿದೆಯಲ್ಲ, ಆ ಜೀವದ ದೃಷ್ಟಿ ಕೂಡ ರತ್ನತ್ರಯ ಮಾರ್ಗದ ಮೇಲೇನೆ ಇರ್ತಿದೆ. ಸ್ವರ್ಗ ಅಥವಾ ಅನುಕೂಲತೆಗಳ ಮೇಲೆ ಇರೋದನ್ನೇ ಇಲ್ಲ, ಅಭಿಪ್ರಾಯದೊಳಗಿರೋದಿಲ್ರೇ. ಏನ ಆ ಜೀವದ ದೃಷ್ಟಿಯ ಪುಣ್ಯಾನುಬಂಧಿ ಪುಣ್ಯ ಅಂತ ಹೇಳಿ ಯಾವ ಜಿನಶಾಸ್ತ್ರದೊಳಗೆ ಶಬ್ದ ಬಂತೋ, ಆ ಶಬ್ದದ ವಾಚ್ಯ ರೂಪ ಭಾವ ಏನಿದೆಯಲ್ಲ, ಆ ಭಾವ ಅಭಿಪ್ರಾಯದೊಳಗೆ, ಆ ಭಾವವುಳ್ಳ ಜೀವದ ಅಭಿಪ್ರಾಯದೊಳಗ ಒಂದು ರತ್ನತ್ರಯ ಮಾರ್ಗವೇ ಇದೆ. ಅನ್ಯ ಯಾವುದರದ್ದು ಅಂಶ ಮಾತ್ರ ಕೂಡ, ಯಾವುದರದ್ದು ಅಂತಂದ್ರೆ ಇಲ್ಲಿ ನಮ್ಮದು ತಿಳಿಯುವ ಯೋಗ್ಯತಾ ಇದೆ ಅಂತ ಹೇಳಿ ಅಂದ್ಕೊಳ್ತೇನೆ. ಆ ಮಹಾಪುರುಷೇನು ಹೆಚ್ಚು ಹೆಚ್ಚಿಗೆ ಹೇಳಿದಲ್ಲ, ತೀರ್ಥಂಕರ ನಾಮಕರ್ಮ, ತೀರ್ಥಂಕರ ನಾಮಕರ್ಮ. ಅಭಿಪ್ರಾಯದೊಳಗ ಅಂಥ ತೀರ್ಥಂಕರತ್ವದ ಕೂಡ ಅವನಿಗೆ ಮಹಿಮೆ ಬರುವುದಿಲ್ಲ, ವೀತರಾಗತೆ ಮಹಿಮೆ ಬರ್ತಿದೆ. ಯಾಕೆ ಅಂತಂದ್ರೆ ಅವನ ದೃಷ್ಟಿ ರತ್ನತ್ರಯ ಮಾರ್ಗದ ಮೇಲೆ ಇದೆ. ಅದ್ಭುತ ಮಾತು ಇದೆ. ವೀತರಾಗ ಭಾವದ ಮಹಿಮಾ ಬರ್ತಿದೆ. ಆ ತೀರ್ಥಂಕರರನ್ನ ನೋಡಿದ ನಂತರ, ಆ ಸಮವ ಶರಣಾಧಿಪತಿಯನ್ನ ನೋಡಿದ ನಂತರ, ಆ ತೀರ್ಥಂಕರತ್ವದ ಆ ಇಂದ್ರರ ಮಾಡ್ತಾ ಇರುವಂಥ ಗುಣ ಸ್ತವನದ್ದ, ಆ ವಿಶ್ವ ವಿಸ್ಮಯಕರವಾದಂಥ ಸಮವ ಶರಣದ್ದ ಅವನಿಗೆ ಸ್ವಲ್ಪ ಕೂಡ ಒಂದು ಅಂಶ ಕೂಡ ಮಹಿಮಾ ಬರುವುದಿಲ್ಲ. ಅಲ್ಲಿ ಪ್ರಗಟ ಇರುವಂಥ ವೀತರಾಗ ಸರ್ವಜ್ಞತೆಯ ಯಾವ ಸ್ವಭಾವ ಆತ್ಮಂದು ಪ್ರಗಟ ಇದೆಯೋ ಅದರ ಮಹಿಮಾ. ಅಂಥ ವೇಳೆಯದೊಳಗೆ ಅವನಿಗೆ ಒಂದು ವೇಳೆ ತೀರ್ಥಂಕರ ನಾಮಕರ್ಮದ ಬಂಧ ಆದ್ರೆ ಆಗೋದು ಸಾಧ್ಯ ಇದೆ. ತೀರ್ಥಂಕರತ್ವದ ಮಹಿಮೆ ಯಾವ ಜೀವದಲ್ಲೇ ವರ್ತಿಸ್ತಿದೆಯೋ
ಆ ಜೀವನಿಗೆ ಯಾವ ಕಾಲದಲ್ಲೂ ತೀರ್ಥಂಕರ ನಾಮಕರ್ಮದ ಬಂಧ ಆಗೋದ ಸಾಧ್ಯ ಇಲ್ಲ. ಉತ್ಕೃಷ್ಟ ಪುಣ್ಯದ ಬಂಧ ಆಗೋದ ಸಾಧ್ಯ ಇಲ್ಲ. ಯಾರಿಗೆ ತೀರ್ಥಂಕರತ್ವದ ಮಹಿಮೆ ಯಾರಿಗೆ ಕಾಣಿಸ್ತಾ ಇದೆಯೋ, ಎಷ್ಟು ದೊಡ್ಡ ಮಂದಿರ, ಎಷ್ಟು ವಿಶಾಲ ಬಿಂಬ ಕಾಣಿಸ್ತವೇನಿಲ್ರಿ ನಮಗ. ವಿಶ್ವದೊಳಗೆ ಎಲ್ಲಕ್ಕಿಂತ ದೊಡ್ಡ ಸ್ಫಟಿಕ ರತ್ನದ ವಿಗ್ರಹ. ಸ್ಫಟಿಕದ ಬರ್ತಿದೆ ವಿನಃ ಸ್ಫಟಿಕದ ಬಿಂಬದೊಳಗೆ ವೀತರಾಗ ಭಾವ ಕಾಣಿಸ್ತಿದೆ ಅಂತ ಕಾಣಿಸ್ತಿದೆ. ವಿಚಾರ ಮಾಡೋದ್ರಿ. ಜಗಮಗಿಸುವಂತಹ ಧಾತು, ಅದರೊಳಗೂ ಕೂಡ ಅತ್ಯಂತ ಏಕಾಗ್ರತೆಯಿಂದ ನೋಡಿದ್ರೆ ಪಾಷಾಣದ ಬಿಂಬದೊಳಗ, ಅದು ಸಾಮಾನ್ಯ ಪಾಷಾಣ ಬೇಕ್ರೆ. ಈಗೇನು ಗ್ರಹಣ ಆದಾಯದ ಏನೇನು ಹೇಳ್ತಾ ಇದ್ದೀರಲ್ಲ, ಸಾಮಾನ್ಯ ಪಾಷಾಣದ ಬಿಂಬದೊಳಗ ಯಾವ ಪ್ರಕಾರ ವೇತರಾಗತ್ತೆ. ಅದರ ಜೀವದ ದೃಷ್ಟಿ ಹೊರಗೆ ಭಗವಂತನ ಮಹಿಮಾ ಕೂಡ ಭಗವಂತತೆಯನ್ನು ತಿರೋಭೂತ ಮಾಡುವಂತಾಗರೊಳಗ ಇವನಿಗೆ ಬರ್ತಾ ಇದ್ದಾರೆ. ಇದು ಇಲ್ಲ, ಇದು ಸೂಕ್ಷ್ಮ ಇದೆ, ಸ್ಥೂಲ ಇದೆ, ಸ್ಥೂಲನೇ ಇದೆ ಇಲ್ಲ. ಆದ್ರೆ ಇದು ಕೂಡ ಈ ಜೀವಕ್ಕ ಲಕ್ಷ್ಯದೊಳಗೆ ಬರ್ತಾ ಇಲ್ಲ ಅಂದ ಮೇಲೆ ಸಾಕ್ಷಾತ್ ಸಮವಸರಣದೊಳಗ ಆ ಸಮವಸರಣದ ವೈಭವ ಎಂಥದ್ದಿದೆ. ಇಡೀ ವಿಶ್ವಕ್ಕೆ ವಿಸ್ಮಯಕಾರಿ ಇದೆ. ಇದೇನಿಲ್ರಿ, ಅಂಥದ್ರೊಳಗೆ ವಿತರಾಗತೆಯನ್ನು ನೋಡುವಂಥ ಧರ್ಮಾತ್ಮನ ದೃಷ್ಟಿ ಎಂಥದ್ದರೆ ಅವರ ಪ್ರಗತ ಸರ್ವಜ್ಞ ಸ್ವಭಾವದಿಂದ ಪ್ರಭಾವಿತ ಆಗುವಂಥ ಆ ತೀಕ್ಷ್ಣ ಅಥವಾ ಯಥಾರ್ಥ ಅಥವಾ ಸರಳ ದೃಷ್ಟಿ ಎಂಥದ್ದರೆ ಪರಮಾತ್ಮನ. ಅದಕ್ಕೆ ಇಲ್ಲಿ ಹೇಳಿದ್ರೆ ಮೂರು ಲೋಕದಲ್ಲಿ ವರ್ತಿಸ್ತಾ ಇರುವಂತಹ ಸಮಸ್ತ ಜೀವರುಗಳಲ್ಲಿ ಯಾವ ಪ್ರಗಟ ಶಕ್ತಿ ಇದೆಯೋ ಸ್ವಪರ ಗ್ರಾಹಕ ಹೇಗಿದೆ ಅಂತ ಮತ್ತೆ ಪ್ರಶ್ನೆ ಮಾಡಿದ ನಂತರ ಅಲ್ಲಿ ಪ್ರಕಾಶ ರೂಪ, ಒಂದು ಪ್ರಕಾಶ ರೂಪ ಅಂತ ಹೇಳಿ ಅಂದ್ರಲ್ಲ, ಅಲ್ಲೇನು ಮಾಡಿದ್ದಾರೆ, ಆ ಭೇದವನ್ನ ಅಭೇದ ಮಾಡಿದ್ದಾರೆ. ಯಾವ ಭೇದ? ಸ್ವ ಮತ್ತು ಪರ ಗ್ರಾಹಕ ಅಂತ ಹೇಳಿ ಎರಡು ಭೇದ ಮಾಡಿದ್ದಾರಲ್ಲ. ಶಬ್ದದೊಳಗೆ ಭೇದ ಇತ್ತು, ಶಕ್ತಿಯೊಳಗೆ ಭೇದ ಇರಲಿಲ್ಲ. ಅದನ್ನ ಮತ್ತೆ ಈಗ ಏನು ಹೇಳಿದ್ರು, ಒಂದು ಪ್ರಕಾಶ. ಆ ಪ್ರಕಾಶದೊಳಗೆ ಏನಿದೆ, ಸ್ವಯಂ ಪ್ರಕಾಶಿತ ಆಗೋದು ಒಂದೇ ಒಂದು ಇದೆಯೋ ಅಥವಾ ಪರವನ್ನ ಪ್ರಕಾಶಿತ ಮಾಡುವುದರ ಹಿಂದೆ ಅದರದ್ದೇನಾದರೂ ಪ್ರಯತ್ನ ಇದೆ. ಜೀವಿಗೆ ಸೂರ್ಯಂದ ಕಮಲವನ್ನ ಅರಳಿಸೋದ, ಲೋಕವನ್ನ ಬೆಳಗಿಸೋದ, ಇದರ ಉದ್ದೇಶ ಆ ಸೂರ್ಯನೊಳಗೆ ಇದೆಯಲ್ಲ. ಬಸ್ ಸ್ವಯಂ ಪ್ರಕಾಶಿತ ಆಗೋದು, ಸ್ವಯಂ ಪ್ರಕಾಶಿತ ಆಗುವುದರೊಳಗೆ ಯಾವುದರ ಸಿದ್ಧಿ ಆಗ್ತಿದೆ, ಅವನದೇ ಆ ಸೂರ್ಯಂದೇ ಸಿದ್ಧಿ ಆಗ್ತಿದೆ. ಅದೇ ಪ್ರಕಾರ ಇಲ್ಲಿ ಸ್ವಪರ ಪ್ರಕಾಶಕ ಯಾವ, ಸ್ವಪರ ಗ್ರಾಹಕ ಯಾವ ಶಕ್ತಿ, ಸ್ವಪರ ನ್ಯಾಯಕ ಯಾವ ಶಕ್ತಿ ಹೇಳಿದರೋ ಆ ಶಕ್ತಿಯೊಳಗ ಪರವನ್ನು ತಿಳಿಯುವ ಸಲುವಾಗಿ, ಪರವನ್ನು ಗ್ರಹಣ ಮಾಡುವ ಸಲುವಾಗಿ ಏನು ಮಾಡಲಿಲ್ಲ. ಸ್ವವನ್ನು ಸ್ವಗ್ರಹಣ ಮಾಡಿದ ನಂತರ ಪರರೂಪದಿಂದ ಗ್ರಹಣ ಆಯ್ತ್ರಿ. ತಿಳಿತಾ ಇದೆಯೇನ? ಸ್ವವನ್ನ ಸ್ವತನದಿಂದ, ಸ್ವರೂಪದಿಂದ ಸ್ವತನದಿಂದ ಗ್ರಹಣ ಮಾಡಿದ ನಂತರ, ಗ್ರಹಣ ಅಂದ್ರೆ ಏನು? ಗ್ರಹಣ ಅನುಭವ. ಗ್ರಹಣ ಅಂದ್ರೆ ಏನ? ಅನುಭವ. ಗ್ರಾಹಕ, ನ್ಯಾಯಕ, ಜ್ಞಾನ. ಗ್ರಹಣ ಅಂದ್ರೆ ಏನ? ಅನುಭವ. ಅನುಭವ ಮಾಡುವೆಳೆದೊಳಗ
ಪರದ ವಾಸ್ತವದಲ್ಲಿ ಜ್ಞಾನ ಆಯ್ತು. ಏನಾಯ್ತು ಪರದ ಜ್ಞಾನ? ಪರ ಅವನ ಅನುಭವದಿಂದ ಹೊರಗುಳಿತಲ್ಲ, ಅದು ಪರದ ಜ್ಞಾನ. ಪರದ ಗ್ರಾಹಕ ಪರವನ್ನು ತಿಳಿಯುವ ಅವಶ್ಯಕತೆಯೇ ಇಲ್ಲ. ಅನಂತ ಕಾಲದಿಂದ ಪರದಲ್ಲಿ ತನ್ಮಯಾದರೂ ಕೂಡ ನೀವು ಪರವನ್ನು ತಿಳಿಯಲೇ ಇಲ್ಲ. ಪರವನ್ನು ಯಾವಾಗ ತಿಳಿತಾನೆ? ಯಾವಾಗ ಸ್ವಾದ ಅನುಭವ ಮಾಡ್ತಾನೆ ಆವಾಗ ಪರವನ್ನು ತಿಳಿತಾನೆ. ಯಾಕೆ ತಿಳಿತಾನೆ? ಇದು ಕೆಂಪ ಹಳದಿ ಜಡ ಚೇತನ ಕ್ಷಣಿಕ ಹೀಗೆ ತಿಳಿತಾನೋ, ಅಥವಾ ಪರ ರೂಪದಿಂದ ಬಿಟ್ಟು ಕೊಡ್ತಾನ್ರಿ. ಬಿಟ್ಟು ಕೊಡ್ತಾನೆ ಅಂದ್ರೆ ಬಿಟ್ಟು ಹೋಗ್ತಿದೆ. ಅವನ ಅನುಭವದ ಕ್ಷೇತ್ರದಿಂದ ಸೀಮೆಯಿಂದ ಹೊರಗುಳಿತಿದೆ. ಅದು ಪರಗ್ರಾಹಕ ಇದೆ. ಪರರೂಪ ಅಂಥೇಳಿ ಕೂಡ ತಿಳಿಯುವ ಅವಶ್ಯಕತೆ ಇಲ್ಲ. ನಾವು ಯಾವಾಗ ತಿಳಿತೀವಿ? ಇದು ಆ ಬೇರೆದವ್ರ ಮನೆ ಇದೆ, ಯಾವಾಗ ತಿಳಿತೀವಿ? ಎಲ್ಲೋ ಆಫೀಸದ ಹತ್ರ ಅಥವಾ ಎಲ್ಲೋ ರೋಡ್ ಪಕ್ಕಕ್ಕ ಗಾಡಿ ನಿಲ್ಲಿಸೋದಿರ್ತೈತಲ್ಲ, ಪಾರ್ಕಿಂಗ್, ಅಲ್ಲಿ 100 ಗಾಡಿ ಇರ್ತಾವ್ರಿ. ಇದು ನಂದಲ್ಲ, ಇದು ನಂದಲ್ಲ. ಯಾವಾಗ ತಿಳಿತೀರಿ? ಹಾಗಾದ್ರೆ ನಿಮ್ದು ಗ್ರಹಣ ಮಾಡಿದ ನಂತರ ಅದನ್ನ ನಂದಲ್ಲ ಅನ್ನೋದು ಸಿದ್ಧ ಆಯ್ತು ಅಥವಾ ಇಲ್ರಿ? ಇದು ನಂದಲ್ಲ ಅಂತ ಹೇಳಿ ತಿಳಿಯೋದನ್ನು ಅವಶ್ಯಕ ಇಲ್ಲ. ಅದು ಎಂಥದ್ದಿದೆ ಅಂತ ಹೇಳಿ ತಿಳಿಯೋದನ್ನು ಅವಶ್ಯಕ ಇಲ್ಲ. ಯಾರ್ದಿದೆ ಅಂತ ಹೇಳಿ ತಿಳಿಯುವ ಅವಶ್ಯಕತೆನೂ ಇಲ್ಲ. ಅವ ಯಾಕೆ ಇಲ್ಲಿ ಬಂದಿದ್ದಾನೆ ಅಂತ ಹೇಳಿ ತಿಳಿಯುವ ಅವಶ್ಯಕತೆನೂ ಇಲ್ಲ. ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದು ಪರದ ಜ್ಞಾನ, ಪರದ ಗ್ರಹಣ ಇದೆ. ಅದು ಸ್ವಪರ ಗ್ರಾಹಕ. ಹಾಗಾದ್ರೆ ಇಲ್ಲಿ ಇದು ಶುಭ ಕರ್ಮ ಅಂತ ಹೇಳಿ ತಿಳಿಯೋದು ಅವಶ್ಯಕನೂ ಇಲ್ಲ. ಇದು ಶುಭ ಕರ್ಮದ ಉದಯ ಅಂತ ಹೇಳಿ ತಿಳಿಯೋದು ಅವಶ್ಯಕನೂ ಇಲ್ಲ. ಇದು ಕ್ಷಣಿಕ ಅಂತ ಹೇಳಿ ತಿಳಿಯೋದು ಅವಶ್ಯಕನೂ ಇಲ್ಲ. ಇದು ನನಗೆ ಅನುಕೂಲ ಇದೆ ಅಂಥೇಳಿ, ಪ್ರತಿಕೂಲ ಇದೆ ಅಂಥೇಳಿ ತಿಳಿಯುವ ಅವಶ್ಯಕತೆನೇ ಇಲ್ಲ. ಇವರೆಲ್ಲ ಪರ ಇದ್ದಾರೆ ಅಂಥೇಳಿ ತಿಳಿಯುವ ಅವಶ್ಯಕತೆ ಇಲ್ಲ. ಪರಿವಾರದವ್ರನ್ನ ಕರ್ಮದ ಮಾತಾಯ್ತು, ಶುಭಾಶುಭ ಭಾವದ ಮಾತಾಯ್ತು, ಸಂಯೋಗಿ ವಸ್ತುಗಳದ್ದು ಮಾತಾಯ್ತು. ಅವಶ್ಯಕತೆನೇ ಇಲ್ಲ. ಬಹಳ ಅದ್ಭುತ ಮಾತು ಇದೆ. ಪರಮ ಸತ್ಯ ಮಾತು ಹೀಗೆ ಇರ್ತಿದೆ ಅಂಥೇಳಿನ ಸಮ್ಯಕ್ ದೃಷ್ಟಿ ಜೀವ ನರಕದಲ್ಲಿದ್ರೂ ಕೂಡ ಅವನಿಗೆ ಯಾವ ಬಾಧೆ ಇಲ್ಲ. ನಾರಕೀಕೃತ ಭಾವದಿಂದ ಪರಿಣಮಿಸ್ತಾ ಇರೋ ವೇಳೆದೊಳಗೂ ಕೂಡ ಅವನಿಗೆ ಆ ಭಾವದೊಳಗ ತನ್ಮಯತೆ ಇಲ್ಲ. ಚಕ್ರವರ್ತಿಯ ಭೋಗಿಸ್ತಾ ಇರೋ ವೇಳೆದೊಳಗೂ ಕೂಡ ಅವನಿಗೆ ಅದರಲ್ಲಿ ಯಾವ ಪ್ರಕಾರದ ಅಧಿಕತೆ ಅನಿಸುವುದಿಲ್ಲ. ಸಮ್ಯಕ್ ದರ್ಶನ ಅಂತಂದ್ರ ಅದು ನಮಗೆ ಚಿರಪರಿಚಿತ ಇರುವಂತಹ ಶುಭಾಶುಭ ಭಾವದ ಜಾತಿಯದಿಲ್ರಿ. ಅದರಿಂದ ವಿರುದ್ಧ ಇದೆ. ವಿರೋಧ ಶುಭಾಶುಭದೊಳಗಿಲ್ಲ, ವಿರೋಧ ಸ್ವರ್ಗ ನರಕದೊಳಗಿಲ್ಲ. ಆದ್ರ ವಿರೋಧ 4 ಗತಿ ಮತ್ತು ಮೋಕ್ಷದೊಳಗಿದೆ. ವಿರೋಧ ಪುಣ್ಯ ಪಾಪದ ಭಾವದಿಂದ ರಹಿತ ಶುದ್ಧ ಭಾವ. ಇವು ಎರಡರಲ್ಲಿ ವಿರೋಧ ಇದೆ ರೀ. ಪುಣ್ಯ ಮತ್ತು ಪಾಪದಲ್ಲಿ ಎಂಥ ವಿರೋಧ? ಅವು ಎರಡು ಜೊತೆಯಲ್ಲೇ ಅದಾವ್ರಿ. ಜೊತೆಯಲ್ಲೇ ಅದಾವ ಅನ್ನೋದಕ್ಕಿಂತ ಅವು ಎರಡು ಒಂದೇ ಇದೆ ರೀ. ಎರಡು ಇಲ್ಲವೇ ಇಲ್ಲ. ಅಜ್ಞಾನಿ ನೋಡ್ತಾನೆ ಎರಡು. ಎಷ್ಟು ಪ್ರಕಾರದ ಬಣ್ಣ ಹಚ್ಕೊಳ್ತಾನೆ ಅಜ್ಞಾನಿ ಜೀವ, ಎಷ್ಟು ಪ್ರಕಾರದ ನಟನೆ ಮಾಡ್ತಾನೆ. ಬರೀ ಆಗಮದ ಆಲೋಕದೊಳಗೆ ನೋಡಿದರೆ ನಮ್ಮ ನಿಜ ರೂಪ ಬಯಲಾಗ್ತಿದೆ, ಆದರೆ ನಾವು ನೋಡುವುದಿಲ್ಲ. ಅನುಭವದ ಪ್ರಕಾಶದೊಳಗಂತೂ ನಮ್ಮ ಅಜ್ಞಾನ ನಮಗೆ ದುಃಖದಾಯಕ ಅಥವಾ ಪಶ್ಚಾತ್ತಾಪ ಅಥವಾ ಹಾಸ್ಯಾಸ್ಪದ ಏನೇನು ಇದಾವಲ್ಲ
ಆ ರೂಪ ಆಗಿ ಹೋಗ್ತಿದೆ ನಮ್ಮ ಅಜ್ಞಾನ. ಆ ಅನುಭವದ ಪ್ರಕಾಶದೊಳಗೆ ನೋಡಿದ್ರ, ಆದ್ರ ಆಗಮದ ಪ್ರಕಾಶದೊಳಗೆ ನೋಡಿದ್ರ ಕೂಡ ನಮ್ಮ ರೂಪ ಎಂಥದ್ದಿದೆ, ಎಂಥೆಂಥ ನಟನೆ ನಡೆದದ್ದಿದೆ, ಇದು ಕಾಣಿಸ್ತಿದೆ. ನಾವು ಆಗಮವನ್ನು ಕೂಡ ಆ ಮಹಾಪುರುಷಯನ್ನು ಹೇಳಿದಲ್ಲ, ಯಾರ್ದೋ ಕಥೆಯನ್ನು ಯಾರೋ ಹೇಳುವಂತೆ ಇವು ಕೇಳ್ತಾನೆ. ಯಾರದೋ ಕಥೆಯನ್ನು ಯಾರೋ ಹೇಳ್ತಾ ಇದ್ದಾರೆ, ಅದನ್ನು ನೀವು ಕೇಳ್ತಾ ಇದ್ದ. ನನ್ನ ಕಥೆ ಅನಿಸೋದೇ ಇಲ್ಲ. ಅರೆ ಚತುರ್ಗತಿ ದುಃಖ, ನರಕಗತಿಯ ದುಃಖ ಅಂತ ಹೇಳಿದ ನಂತರ ನಾನು ಆ ಪ್ರಕಾರದ ದುಃಖವನ್ನ ಆ ಕ್ಷೇತ್ರದೊಳಗೆ ಹೋಗಿ ಅನುಭವಿಸುವ ಮಾತಂತೂ ದೂರ ಇರಲಿ, ಅದಂತೂ ಅನಂತ ಬಾರಿ ಅನುಭವಿಸಿದ್ದೇನಂತ ಹೇಳಿ ಸಮಸ್ತ ಕೇವಲ ಈ ಭಗವಂತರು ಹೇಳಿದ್ದಾರೆ. ಅದರೊಳಗೆ ಅಸತ್ಯ ಇರೋ ಸಾಧ್ಯನೇ ಇಲ್ಲ. ಆದ್ರೆ ಆ ಪ್ರಕಾರದ ದುಃಖ ನಾನು ಸ್ವರೂಪದ ವಿಸ್ಮರಣೆಯೊಳಗ ಈಗ ಅನುಭವಿಸ್ತಾ ಇದ್ದೇನೆ, ನಿರಂತರ ಅನುಭವಿಸ್ತಾ ಇದ್ದೇನೆ. ಇದು ಇವನ ಲಕ್ಷ್ಯದೊಳಗೆ ಬರೋದು ಅವಶ್ಯಕ. ನಿಗೋದದ ದುಃಖ ಒಂದು ಶ್ವಾಸದೊಳಗೆ 18 ಬಾರಿ ಜನ್ಮ ಮರಣ ಅಂತ ಹೇಳಿದರು. ಇಲ್ಲಿ ಸಮಯಕ್ಕೆ ಆಗ್ತಾ ಇದೆ ಭಾವ ಮರಣ. ಅದು ನಮ್ಮ ಲಕ್ಷ್ಯದೊಳಗೆ ಬರಬೇಕಲ್ಲ. ಅಲ್ಲಿ ಒಂದು ಶ್ವಾಸದೊಳಗೆ 18 ಬಾರಿ. ಒಂದು ಶ್ವಾಸದೊಳಗೆ ಸಮಯ ಅಷ್ಟೇ, ಒಂದು ಶ್ವಾಸದೊಳಗೆ ಸಮಯ ಅಷ್ಟೇ, ಅಸಂಖ್ಯ ಸಮಯಕ್ಕೆ ಈ ಜೀವದ ಚೈತನ್ಯ ಪ್ರಾಣದ ಘಾತ ಆಗ್ತಾ ಇದೆ. ರಾಗದೊಳಗೆ, ದ್ವೇಷದೊಳಗೆ, ಮಾತ್ಸರ್ಯದೊಳಗೆ, ಅಭಿಮಾನದೊಳಗೆ ಉಬ್ಬಿ ಹೋಗ್ತಾ ಇದ್ದಾನೆ. ಆದರೆ ಇನ್ನು ತನ್ನ ಚೈತನ್ಯದ ಘಾತ. ಮೊನ್ನೆ ಹೇಳಿತಲ್ಲ, ಜೀವ ಎರಡೇ ಕಾರ್ಯ. ಸಂಡೇ ದಿವಸ ಮುಂತಾರ ಮರಣದಿಂದ ಜನ್ಮ, ಜನ್ಮದಿಂದ ಮರಣ. ಎರಡು ಬಿಟ್ಟರೆ ಇವನ್ ಕಾರ್ಯ ಬೇರೆ ಏನೂ ಮಾಡ್ತಾ ಇಲ್ಲ. ಹೊರಗಡೆ ಏನಾಗ್ತಾ ಇದೆ, ವಿದ್ಯೆ ಧನದ ಲಾಭ ಅಂತ ಹೇಳಿದ್ರೆ ಅದಾವುದು ಇವನಿಗೆ ಸಂಬಂಧಿಸಿದ್ದಿಲ್ಲ. ಅದೆಲ್ಲವೂ ಪೊದ್ಗಲ. ಮಾಡುವುದು ಪೊದ್ಗಲ, ಅದರ ಫಲ ಭೋಗಿಸುವುದು ಪೊದ್ಗಲ. ಇವು ಜೀವ ವ್ಯರ್ಥವಾಗಿ ಸಾಗುತ್ತಾ ಇದ್ದಾನೆ, ಜನ್ಮದಿಂದ ಮರಣದ ಕಡೆಗೆ, ಮರಣದಿಂದ ಜನ್ಮದ ಕಡೆಗೆ. ಆ ಮಧ್ಯದೊಳಗೆ ವ್ಯರ್ಥವಾಗಿ ತನ್ನ ದುಃಖವನ್ನ ತಾನು ಹೆಚ್ಚಿಸಿಕೊಳ್ತಾ ಇದ್ದೇನೆ. ನಾನು ಮಾಡ್ತೇನೆ, ನಾನೇ ಮಾಡಿದ್ದೀನಿ. ಎಲ್ಲಿ ಹೋಗಂಗ್ರಿ ಇವ? ಎಷ್ಟು ಕಾಲದವರೆಗೆ ದುಃಖ ಸಾಗರದೊಳಗೆ ಎಸೆಯಲ್ಪಡವ್ರಿ ಇವ? ಎಷ್ಟು ಕಾಲದವರೆಗೆ ಈ ಮನುಷ್ಯ ಭವದೊಳಗೆ? ಅದಕ್ಕೆ ಹೇಳಿದರೆ ಎಲ್ಲೇ ಇರಲಿ ಮೂರು ಲೋಕದೊಳಗೆ ಶಕ್ತಿ ಪ್ರಗಟ ಇದೆ, ಪ್ರಗಟ ಇದೆ. ಆ ಶಕ್ತಿಯ ಉಪಯೋಗ ಮಾಡಿಕೊಳ್ಳೋ. ಯಾವ ಪತ್ನಿ ಪುತ್ರರ, ಯಾವ ಧನ ಆಸ್ತಿ, ಯಾವ ಮಾನ ಅಪಮಾನ ನಿನ್ನ ಜೊತೆಗೆ ಭವಾಂತರದಲ್ಲಿ ಬಂದ ನಿನಗೆ ಅನುಕೂಲ ಮಾಡೋ ಸಾಧ್ಯ ಏನು ಮಾಡ್ತೀವಿ? ಯಾವ ಪತ್ನಿ ಪುತ್ರರ, ಯಾವ ಧನ ವೈಭವ, ಮಾನ ಅಪಮಾನ, ಅದರಿಂದ ಜೀವನಿಗೆ ವರ್ತಮಾನದಲ್ಲಿ ದುಃಖ ಇದೆಯೋ ಅಥವಾ ಇಲ್ರಿ? ನಾಳೆ ಆಗ್ತಿದೆ ಬಿಡ್ತಿದೆ, ಅದನ್ನು ಆಮೇಲೆ ಯೋಚನೆ ಮಾಡಿದ್ರಾಯ್ತು. ವರ್ತಮಾನದಲ್ಲಿ ದುಃಖ ಇದೆಯೋ ಅಥವಾ ಇಲ್ಲ, ಅದರ ಲಕ್ಷ್ಯಕ್ಕೆ ತಂದುಕೊಳ್ಳೋದು, ನೋಡೋದು. ಅವ್ರನ್ನೆಲ್ಲ ಬಿಟ್ಟುಕೊಡುವ ಮಾತಿಲ್ಲ. ಅವರೆಲ್ಲ ಭಿನ್ನನೇ ಅದಾರೆ. ನೀ ಅರೂಪಿ ಒಳಗೆ ದೇಹ ರೂಪದ ದೇವಾಲಯದೊಳಗೆ ಇದ್ದುಕೊಂಡು ಅಲ್ಲೇ ಜಾಲ ಹೆಣ್ಕೊಳ್ತಾ ಇದ್ದಿ, ಇದು ನಂದು ಇವ್ರು ನನ್ನವ್ರು. ಅವ್ರು ಹಾಗೆ ಅಂದ್ರ ಇವ್ರು ಎಷ್ಟು ಅನುಕೂಲ ಇದಾರೆ ನನಗೆ. ಇದೆಲ್ಲ ಏನಿದೆ ಒಳಗೆ ಜಾಲ ತಾನಾಗೆ ಹೆಣ್ಕೊಳ್ತಾ ಇದ್ದೇನೆ, ಅರೂಪಿ ಇದ್ದುಕೊಂಡು. ಅರೂಪಿ ಆತ್ಮ ಪ್ರದೇಶದೊಳಗೆ ಅರೂಪಿ ದುಃಖದ ಕಾರಣಗಳನ್ನು ಸಂಗ್ರಹ ಮಾಡ್ತಾ ಇದ್ದೇನೆ. ಅದರಿಂದ ದುಃಖ ನನಗೆ, ಅರೂಪಿ ಆತ್ಮನಿಗಾಗುವುದು, ಈ ಶರೀರಕ್ಕಾಗುವುದಿಲ್ಲ. ತನು ಸಂಬಂಧಿ ಪರಿಜನರೇ, ಈ ದೇಹವೇ ನನ್ನಿಂದಿದೆ ಬೇರೆ ಹೇಳ್ತಲ್ಲ. ಭಜನೆಯೊಳಗೆ ಹೇಳಿದರು ತನು ಸಂಬಂಧಿ. ಹಾಗಾದ್ರೆ ಈ ದೇಹದ ಕುರಿತು ದ್ವೇಷ ಮಾಡುವುದು
ಅಥವಾ ಸಂಬಂಧಿಕರ ಕುರಿತು ದ್ವೇಷ ಮಾಡುವುದು. ಅರೆ, ರಾಗ ದ್ವೇಷಗಳಿಗೆ ಕಾರಣೀಭೂತವಾದಂಥ ದೇಹ ಬುದ್ಧಿಯನ್ನು ಬಿಡುವ ಮಾತು ಹೇಳಿದ್ದಾರೆ. ಬಿಡುವ ಮಾತಂದ್ರೆ ಅಥವಾ ನಿತಾಂತ ಸುಖದ ಸಾಗರನಾದಂಥ ಆ ಅರೂಪಿ ಜ್ಞಾನಮಯ ಆತ್ಮನ ಸ್ವೀಕಾರ ಮಾಡಿ. ಎಲ್ಲಿ? ಜ್ಞಾನದೊಳಗೆ ಸ್ವೀಕಾರ ಮಾಡುವುದಿದೆ. ಅವ ಬೇರೆ ಯಾವುದರಿಂದ ಸ್ವೀಕರಿಸಲ್ಪಡುವುದಿಲ್ಲ. ರಾಗದಿಂದಿಲ್ಲ, ವಚನದಿಂದಿಲ್ಲ, ವಿಕಲ್ಪದಿಂದಿಲ್ಲ, ವಿಚಾರದಿಂದಿಲ್ಲ. ಜ್ಞಾನಮಯ ಆತ್ಮ ಜ್ಞಾನದಿಂದ ಸ್ವೀಕರಿಸಲ್ಪಡ್ತಾನೆ. ಆವಾಗ ಅವನಿಂದ ಭಿನ್ನ ಯಾವುದಿದೆಯೋ ಅದೆಲ್ಲವೂ ಪರರೂಪದಿಂದ ಅವನ ಜ್ಞಾನಕ್ಕೆ ಗ್ರಹಣ ಆಗ್ತಿದೆ. ಬಹಳ ಅದ್ಭುತ ಮಾತಿದೆ. ಒಂದು ಪ್ರಕಾಶ ರೂಪವಿದೆ. ಆದಾಗ್ಯೂ ದೃಗ್ಜ್ಞಪ್ತಿ ರೂಪಂ ತ್ಯಜೇತ್. ದರ್ಶನ ರೂಪ ಚೇತನ, ಜ್ಞಾನ ರೂಪ ಚೇತನವೆಂಬ ಎರಡು ಹೆಸರುಗಳನ್ನು ಬಿಟ್ಟುಕೊಟ್ಟರೆ, ಹೆಸರು ಇಲ್ಲಿ ಹೆಸರಿನಿಂದ ನಡೀತಾ ಇದೆ. ಈ ಕಲಶದೊಳಗೆ ಜ್ಞಾನ ದರ್ಶನ ಇದು ಸ್ವಭಾವದಿಂದ ನಡೀತಾ ಇಲ್ಲ, ಹೆಸರಿನಿಂದ ನಡೀತಾ ಇದೆ. ಆ ಹೆಸರನ್ನು ಬಿಟ್ಟು ಕೊಟ್ರ ಅದರಲ್ಲೇ ಮೂರು ದೋಷ ಉತ್ಪನ್ನ ಆಗ್ತಾವೆ. ಯಾವುದರಲ್ಲೇ? ಅದರಲ್ಲಿ ಅಂದ್ರೆ ಯಾವುದರಲ್ಲಿ? ಹೆಸರದಲ್ಲಿ, ದರ್ಶನದಲ್ಲಿ, ಜ್ಞಾನದಲ್ಲಿ. ಅದರಲ್ಲಿ ಅಂದ್ರೆ ಯಾವುದರಲ್ಲಿ? ಒಂದು ಪ್ರಕಾಶ ರೂಪ ಯಾವುದು ಇದೆಯೋ, ಏನ ಚೇತನ ಮಾತ್ರ ಸತ್ವ, ನಿರ್ವಿಕಲ್ಪ ಮಾತ್ರ ಚೇತನ ಸತ್ವ ನಾನಿದ್ದೇನೆ ಅಂಥೇಳಿ ಅಂದ್ರಲ್ಲ, ಆ ನನ್ನೊಳಗೆ ಮೂರು ದೋಷ ಬರ್ತಾವೆ. ಏನು ಮಾಡುವುದರಿಂದ? ದರ್ಶನ ಚೇತನ ಮತ್ತು ಜ್ಞಾನ ಚೇತನ ಅನ್ನುವ ಹೆಸರನ್ನು ಬಿಟ್ಟು ಕೊಟ್ರ. ಬಹಳ ಅದ್ಭುತ ಮಾತಿದೆ. ಮೊದಲನೇ ದೋಷ ಸಾ ಅಸ್ತಿತ್ವಂ ಏವ ತ್ಯಜೇತ್. ಸಾ ಅದು, ಆ ಚೇತನವು ಅಸ್ತಿತ್ವಂ ಏವ ತ್ಯಜೇತ್, ತನ್ನ ಸತ್ವವನ್ನು ಅವಶ್ಯವಾಗಿ ಬಿಟ್ಟುಕೊಡುವುದು. ಏನು ಹೇಳಿದ್ರು? ಸಾ ಆ ಚೇತನವು ಅಸ್ತಿತ್ವಂ ಏವ ಏವ ನಿಶ್ಚಿತವಾಗಿ ಏನು ಮಾಡ್ತಿದೆ? ಬಿಟ್ಟು ಕೊಡ್ತಿದೆ. ಏನ? ಅಸ್ತಿತ್ವ, ಸತ್ವವನ್ನ. ಅಲ್ಲಿ ಹಿಂದಿನ ಕಲಶದೊಳಗೆ ಹೇಳಿದಾರಲ್ಲ, ಏನು ಹೇಳಿದರು? ನಿರ್ವಿಕಲ್ಪ ಮಾತ್ರ ಚೇತನ ಸತ್ವವುಳ್ಳವನಿದ್ದೇನೆ. ಸತ್ವ ನಿರ್ವಿಕಲ್ಪ ಮಾತ್ರ. ಅಲ್ಲಿ ನಿರ್ವಿಕಲ್ಪ ಮಾತ್ರ ಅಂದ್ರ ಇಲ್ಲಿ ಒಂದು ಪ್ರಕಾಶ ರೂಪ ಅಂದರು. ಮತ್ತಿಲ್ಲೇನು ಹೇಳಿದರು? ಏಕಸತ್ತಾರೂಪ ಚೇತನ ಅಂದಿದ್ದಾರೆ. ಇಲ್ಲಿ ಏಕಸತ್ತಾರೂಪ ಚೇತನ. ಈ ಶ್ಲೋಕದ ಅರ್ಥದ 4ನೇ ಲೈನೊಳಗೆ ಮಧ್ಯದಲ್ಲಿ ಇದೆ. ಏಕಸತ್ತಾರೂಪ ಚೇತನ. ಅಲ್ಲಿ ಮೇಲೇನು ಹೇಳಿದರು? ನಿರ್ವಿಕಲ್ಪ ಮಾತ್ರವು ಅದು ಚೈತನ್ಯ ವಸ್ತುವಿನ ಸತ್ವವಿದೆ. ಇಲ್ಲೇನು ಹೇಳಿದರು? ಒಂದು ಪ್ರಕಾಶ ರೂಪವಿದೆ. ಹಾಗಾದ್ರೆ ಆ ಸತ್ವ ಏನಿದೆಯಲ್ಲ ಅದು ತ್ಯಜೇತ್, ಅದನ್ನು ಬಿಟ್ಟು ಕೊಡಬೇಕಾಗ್ತಿದೆ. ನಿಶ್ಚಿತವಾಗಿ ಏವ ತ್ಯಜೇತ್. ಆ ಯಾವ ಸತ್ವ ಇದೆ ಅಲ್ಲ, ಆ ಸತ್ವವನ್ನು ಬಿಟ್ಟುಕೊಟ್ಟ ನಂತರ ಹಾಲಿನೊಳಗೆ ಒಂದು ಅಂಶ ಕೂಡ ಘೃತದ ಛಾಯೆ ಇಲ್ಲ. ಏನು ಹೇಳ್ತು? ಹಾಲಿನೊಳಗ ಒಂದು ಅಂಶ ಕೂಡ, ಒಂದು ಕಣ ಮಾತ್ರ ಕೂಡ ಏನಿಲ್ಲ, ತುಪ್ಪ ಸಾರ ಘೃತದ ಛಾಯೆ ಇಲ್ಲ. ಹಾಗಾದ್ರೆ ಆ ಹಾಲನ್ನ ಹೆಪ್ಪಿಟ್ಟು ಮಂಥನ ಮಾಡಿದ್ರ ಬೆಣ್ಣೆ ಯಾವಾಗ ಬರ್ತಿದೆ? ಅದಕ್ಕೆ ಸುಲಭವಾಗಿ ಹೇಳಿದ್ರೆ ಆ ಹಾಲಂದ್ರನ ನೀರ್ರಿ. ನೀರನ್ನು ಮಥಿಸುವುದರಿಂದ ಅಂಥೇಳಿ ಬಂತಲ್ಲ, ಮಳಲನ್ನ ಅರಿಯುವುದರಿಂದ ಎಣ್ಣೆ ಬರುವುದಿಲ್ಲ. ನೀರನ್ನು ಮಥಿಸುವುದರಿಂದ
ಎಷ್ಟು ಕಾಲದವರೆಗೆ ಮಥಿಸಿದರೆ ಬೆಣ್ಣೆ ಬರ್ಬೋದು? ಹಾಗಾದ್ರೆ ಒಂದು ಕಣ ಕೂಡ, ಘೃತದ ಛಾಯಾ ಗಂಧ ಕೂಡ ಇಲ್ಲ ಅಂಥ ಹಾಲನ್ನ ಹೆಪ್ಪಿಟ್ಟು ಮಥಿಸಿದರ ಯಾವಾಗ ಬೆಣ್ಣೆ ಬರ್ತಿದೆ ಹೇಳಿ? ಅಂಥ ಹಾಲು ಅರ್ಥಾತ್ ನೀರ್ರಿ. ತಿಳಿತಾ ಇದೇನ? ಅಂಥ ಹಾಲು ಅರ್ಥಾತ್ ನೀರು. ಅದ್ಭುತ ಮಾತು ಇದೆ ಪ್ರಭು. ಜೀವ ಚೇತನ ಮಾತ್ರ ಸತ್ತ, ಸತ್ವ ಪ್ರಕಾಶ ರೂಪ, ಒಂದು ಪ್ರಕಾಶ ರೂಪ. ಇದೇ ಈ ಮಾತು ಸತ್ತಿದ್ರನು ಆದಾಗ್ಯೂ ಅಂತ ಹೇಳಿದಾರಲ್ಲ. ಆದಾಗ್ಯೂ ಅಂದ್ರೆ ಏನ? ಇದ್ರನೂ ಕೂಡ, ಏನಿದ್ರನೂ ಕೂಡ, ಏನಿದ್ರನೂ ಕೂಡ ನಿರ್ವಿಕಲ್ಪ ಮಾತ್ರ ಚೈತನ್ಯ ಸತ್ವ ಇದ್ರನೂ ಕೂಡ, ಒಂದು ಪ್ರಕಾಶ ರೂಪ ಇದ್ರನೂ ಕೂಡ, ಏಕ ಸತ್ತಾರೂಪ ಇದ್ರನೂ ಕೂಡ, ಆದಾಗ್ಯೂ ಇದ್ರನೂ ಕೂಡ ಏನಿದೆ ಇಲ್ಲಿ ಮೊದಲು ಹೇಳಿದ್ರು ಅರ್ಥ ಹೇಗೆ ಮಾಡಿಕೊಳ್ಳೋದು? ಜಿನವಾಣಿಯ ಅರ್ಥ ಯಾವ ಶಬ್ದದಿಂದ ಮಾಡೋದು? ಅವರ ಶಬ್ದಕ್ಕೆ ನಮ್ಗೆ ಎಷ್ಟು ಅರ್ಥ ಆಗ್ತಾ ಇದೆ ಹೇಳಿ. ಇಲ್ಲಿ ಮೊದಲೇನು ಹೇಳಿದ್ರು? ನಡೀರಿ, ಮೊದಲು ನಡೀರಿ. ಚೇತನ ಮಾತ್ರ ಸತ್ತಾವು, ಎರಡನೇ ಲೈನ್. ಅವಶ್ಯವಾಗಿ ದರ್ಶನವೆಂಬ ಹೆಸರು, ಜ್ಞಾನವೆಂಬ ಹೆಸರು, ಎರಡು ನಾಮ ಸಂಜ್ಞೆಯ ಮೂಲಕ ಉಪದಿಷ್ಟವಾಗಲಿ. ಏಕ ಸತ್ತಾರೂಪ ಚೈತನವು, ಅದಕ್ಕೆ ಎರಡು ಹೆಸರು, ಒಂದಂತೂ ದರ್ಶನವೆಂಬ ಹೆಸರು, ಇನ್ನೊಂದು ಜ್ಞಾನವೆಂಬ ಹೆಸರು. ಹೀಗೆ ಭೇದವಾಗುತ್ತಿದ್ದರೆ ಆಗಲಿ. ವಿರುದ್ಧವಂತೂ ಏನೂ ಇಲ್ಲವೆಂಬ ಅರ್ಥವನ್ನು ದೃಢಪಡಿಸುತ್ತಾರೆ. ಭೇದ, ಹೆಸರಿನ ಭೇದ ಆಗ್ತಿದ್ರೆ ಆಗಲಿ. ಆ ಹೆಸರಿನ ಭೇದದಿಂದೇನು ವಸ್ತುವಿನೊಳಗೆ ಭೇದ ಆಗೋದಿಲ್ಲ, ವಿರೋಧ ಇಲ್ಲ ಅಂಥೇಳಿ ಮೊದಲು ಹೇಳಿದ ನಂತರ ಇಲ್ಲಿ ಹೇಳ್ತಾ ಇದ್ದಾರೆ, ಒಂದು ಪ್ರಕಾಶ ರೂಪ ಇದೆ, ಆದರನೂ ಕೂಡ ದರ್ಶನ ಚೈತನ, ಜ್ಞಾನ ಚೈತನ ಅಂಥೇಳಿ ಹೆಸರು ಇಲ್ಲದೆ ಹೋದ್ರ ಆ ಸತ್ವದ ಅಭಾವ ಆಗ್ತಿದೆ. ಇಲ್ಲಿ ಹೇಳ್ತಾರೆ ಒಂದು ತರ, ಅಲ್ಲಿ ಹೇಳ್ತಾರೆ ಒಂದು ತರ, ಒಂದೇ ಕಲಶದೊಳಗೆ ಒಂದೇ ಹೆಜ್ಜೆಯ ಮುಂದೆ ಹೋದ ನಂತರ ಹಾಗೆ ಹೇಳಿದರು. ಅರ್ಥ ಏನು ಮಾಡಿಕೊಳ್ಳೋದ? ನಮ್ಮಂಥ ಮಂದ ಬುದ್ಧಿ, ಸ್ಥೂಲ ಬುದ್ಧಿ ಇದರ ಅರ್ಥ ಹೇಗೆ ಗ್ರಹಣ ಮಾಡೋದ್ರಿ? ಭೇದ ಆದ್ರೆ ಆಗಲಿ, ಏನು ವಿರುದ್ಧ ಇಲ್ಲ, ವಸ್ತುವಿನೊಳಗೆ ಭೇದ ಇಲ್ಲ ನೋಡಪ್ಪ ಅಂಥೇಳಿ ಮೊದಲು ಹೇಳಿದರೆ. ಏಕರೂಪ ಇದೆ, ಆದ್ರೂ ಕೂಡ ಭೇದ ಮಾಡದಿದ್ರ, ಆ ಎರಡು ಹೆಸರು ಕೊಡದಿದ್ರ ಆ ವಸ್ತುವಿನ ಸತ್ತ ಅಸ್ತಿತ್ವವನ್ನ ಬಿಟ್ಟು ಕೊಡಬೇಕಾಗ್ತಿದೆ. ಆ ವಸ್ತು ಬಿಟ್ಟು ಕೊಡ್ತಿದೆ ನಿಶ್ಚಿತವಾಗಿ, ಅವಶ್ಯವಾಗಿ. ಏವ ಶಬ್ದದ ಪ್ರಯೋಗ ಇದೆ ಆಚಾರ್ಯ ಭಗವಂತರದ. ಈಗ ಪ್ರಶ್ನೆ ಇಲ್ಲ, ಪ್ರಶ್ನೆಗೆ ಹಾಗೆ ತಿಳ್ಕೊಳ್ಳೋದ ಹೇಳ್ರಿ. ಇವು ತಿಳ್ಕೊಳ್ಳುವಂಥವ ಅರ್ಧ ಗಂಟೆ, 1 ಗಂಟೆ, 4 ಗಂಟೆ ಕೂತ್ರ ಅರ್ಥ ಆಗ್ತಿದೆ ಏನಿದು? ಆಗ್ತಿದೆ ಏನು ಶಶಿಕಾಂತ್? ಅದಕ್ಕೆ ನಮಗಾಗಲಿಲ್ಲ ಇದುವರೆಗೆ. ಅರೆ ನಾವು 33, 4 ದಶಕದಿಂದ ದೇವ್ರಿ ಬಿಟ್ಟೇ ಇಲ್ಲ. ಆದರೆ ಎಲ್ಲಿ ಅದೇವನ ನಾವು ನಮ್ಮೊಳಗನ ಗಾನದ ಎತ್ತ ದಿನ 12 ಗಂಟೆ ನಡೆದ್ರೂ ಎಲ್ಲೋ ಹೋಗುವುದಿಲ್ಲ, ಅಲ್ಲೇ ಇದೆ ರೀ ಗಾನದ ಎತ್ತ. ಎಲ್ಲಿ ಹೋಗ್ತಿದ್ದೀರಿ ಅಶೋಕಣ್ಣ? ದಿನವಿಡೀ ನಡೀತಿದ್ದೀರಿ, ಅದ ಎಲ್ಲಿ ಹೋಗ್ತಿದೆ? ಹಾಗೆ ನಮ್ಮದೇ ಆದಂಥ ವಿಪರೀತ ಮನ್ನಣೆ, ನಮ್ಮದೇ ಆದಂಥ ದೇಹ ಬುದ್ಧಿ, ನಮ್ಮದೇ ಆದಂಥ ಮಾನಾಪಮಾನ, ನಮ್ಮದೇ ಆದಂಥ ಲಾಭ ಹಾನಿ, ನಮ್ಮದೇ ಆದಂಥ ಶುಭದೊಳಗೆ ಆಕರ್ಷಣೆ, ಅಶುಭದಿಂದ ದೂರ ಸರಿಯುವಂಥ ಮಾತ, ಇವೇನು ನಮ್ಮ ಮೈಗೂಡಿದ್ದು ಅದವಲ್ಲ, ಅವತ್ತಾನಾಗೇ ಕರಿಗೆ ಹೋಗುವ ಹಾಗೆ ವಿಷಯದ ಗ್ರಹಣದ ಆಗ್ತಾ ಇಲ್ಲಲ್ಲ. ಇಲ್ಲಿ ಒಂದೇ ಕಲಶದೊಳಗೆ ಒಂದೇ ಹೆಜ್ಜೆ ಎತ್ತಿಡೋದ್ರೊಳಗ ಏಕ ವಸ್ತು ಇದೆ ನೋಡಪ್ಪ, 2 ಹೆಸರಿದ್ರೆ ಇರಲಿ, ಉಪದಿಷ್ಟವಾಗಲಿ. ಸರ್ವಜ್ಞ ಭಗವಂತರ ಉಪದೇಶ ಯಾರು ಮಾಡ್ತಾರ್ರಿ? ಸರ್ವಜ್ಞ ಪ್ರಭು. ಅವರ ಮೂಲಕ ಉಪದೇಶಿಸಲ್ಪಡಲಿ. ಏನ? ಏಕ ಸತ್ತಾ ಮಾತ್ರ ಚೇತನ ಇದೆಯಲ್ಲ, ಅದು ದರ್ಶನ ರೂಪ ಮತ್ತು ಜ್ಞಾನ ರೂಪ ಅಂಥೇಳಿ 2 ಹೆಸರಿನಿಂದ ಉಪದಿಷ್ಟ ಆದ್ರೆ ಆಗಲಿ.
ಆದರೆ ವಿರುದ್ಧಂತೂ ಇಲ್ಲ ಅಂಥೇಳಿ ಹೇಳಿದ್ದಾರೆ. ಮತ್ತು ಈಗ ಇಲ್ಲಿ ಹೇಳ್ತಾ ಇದ್ದರು ಏಕಸತ್ತ ಅಥವಾ ಒಂದು ಪ್ರಕಾಶ ರೂಪನೇ ಇದೆ, ಆದಾಗ್ಯೂ ಮತ್ತು ಆದರೆ ಹಾಗಿರುವಾಗ ಕೂಡ ಆದರೆಕ್ಕಿಂತ ಆದಾಗ್ಯೂದೊಳಗೆ ಬಲ ಇದೆ. ಪರಂತು ಮತ್ತು ತಥಾಪಿ ಒಳಗೆ ವ್ಯತ್ಯಾಸ ಇದೆ ಏನಿಲ್ರಿ, ಏನು ಭಾಷಾ ಮಾತ್ರ ವ್ಯತ್ಯಾಸ ಇದೆ. ಪರಂತು ಕಿಂತು ಇವೆಲ್ಲ ಒಂದೇ. ತಥಾಪಿ ಈ ಯದ್ಯಪಿ ತಥಾಪಿ ಅದಾವಲ್ಲ ಬಹಳ ಮರ್ಮ ತುಂಬಿದ್ದು ಶಬ್ದ ಅದಾವ. ತಥಾಪಿ ತಥಾಪಿ ಇದ್ದಲ್ಲಿ ಪರಂತು ಯಾವರೇ ಅನುವಾದ ಮಾಡುವ ಎಳೆದೊಳಗಿಟ್ಟ ಅಂತಂದ್ರೆ ಮೂರ್ಖರ ಶಿಖಾಮಣಿಯರಿ ಅವ. ತಥಾಪಿ ಇದ್ರ ಆದಾಗ್ಯೂನ ಬೇಕ್ರಿ. ಅಲ್ಲಿ ಏನಿದೆ ಹಿಂದಿಯೊಳಗ ತಥಾಪಿನ ಇದೆ. ಆದಾಗ್ಯೂ ಏಕ ಪ್ರಕಾಶ, ಒಂದು ಪ್ರಕಾಶ ರೂಪನೇ ಇದೆ ಪಾದ. ಆದಾಗ್ಯೂ ಹೀಗೆ ಇದ್ರನೂ ಕೂಡ, ಆದಾಗ್ಯೂ ಅಂದ್ರ ತಥಾಪಿ ಅಂದ್ರ ಹಾಗೆ ಇದ್ರನೂ ಕೂಡ, ಹಾಗೆ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಈ ಮೋಕ್ಷ ಮಾರ್ಗ ಪ್ರಕಾಶದೊಳಗೆ ಏನು ಪರಂತುಗಳು ಬಂದು ಅವೆಲ್ಲ ಪರಂತು ಅದಾವ, ಹಾಗೆ ಇಲ್ಲ ಅಂತ ಹೇಳಿ ಸಿದ್ಧ ಮಾಡ್ತಾವ್ರಿ. ಈ ತಥಾಪಿಯೊಳಗೆ ಏನಿದೆ, ಹಾಗೆ ಇದ್ರನೂ ಕೂಡ ಇದೆ ಅನ್ನೋದ್ರ ಸ್ವೀಕಾರ ಮಾಡಿದರ್ರಿ. ಹಾಗೆ ಇದ್ರನೂ ಕೂಡ ತಥಾಪಿ ಆದಾಗ್ಯೂ ಏನು ಮುಂದೆ ಬಂತು ಪದಕಂಡ, ದರ್ಶನ ದೃಗ್ಜ್ಞಪ್ತಿ ರೂಪಂ ತ್ಯಜೇತ್. ಆಚಾರ್ಯರ ಶಬ್ದ ಗಂಭೀರ ಪರಮ ಉಚ್ಚ ಕೋಟಿದ್ರೆ ಏನ, ದೃಗ್ಜ್ಞಪ್ತಿ ರೂಪಂ ತ್ಯಜೇತ್. ದರ್ಶನ ರೂಪ ಚೇತನ, ಜ್ಞಾನ ರೂಪ ಚೇತನ ಎಂಬ ಎರಡು ಹೆಸರುಗಳನ್ನು ಬಿಟ್ಟು ಕೊಟ್ಟರೆ ನಮ್ಮ ಜನಶಾಸನ ಎಷ್ಟು ಮಹತ್ವವುಳ್ಳಂತೆ ಇದೆ. ನಾಮ ಸ್ಥಾಪನ ಇದೇನಿಲ್ಲ, ನಾಮ ಸ್ಥಾಪನ, ನಾಮ ನಿಕ್ಷೇಪ. ನಾಮಕ್ಕೆ ಬಹಳ ಟೋಡರ್ಮಲ್ಲರೇನು ಹೇಳ್ಯಾರ, ನಾಮದ ಉಚ್ಚಾರಣೆ ಮಾಡೋದು, ನಾಮದ ಅರಹಂತ. ಮಹಾವೀರ ಸ್ವಾಮಿ, ವೃಷಭದೇವ, ಪಾರ್ಶ್ವಪ್ರಭು, ಶಾಂತಿನಾಥ, ಸೀಮಂಧರ ಸ್ವಾಮಿ, ಈ ಶಬ್ದದೊಳಗೆ ಇದೇನಿಲ್ಲ, ಏನು ಬರೀ ಶಬ್ದದವರೆಗೆ. ನಾಮ ನಿಕ್ಷೇಪದೊಳಗೆ ಬಹಳ ಅರ್ಥ ಇದೆ. ಮುಂದೆ ಸ್ಥಾಪನಾ ನಿಕ್ಷೇಪ, ಮುಂದಿನ ಮಾತು ಬೇರೆ. ನಾಮವನ್ನು ಬಿಟ್ಟು ಕೊಟ್ರ ಅಂಥೇಳಿನ ಈ ನಾಮದ ಸಲುವಾಗಿನ ಶಬ್ದ ಸಮಯ ಇದೆ ರೀ. ಶಬ್ದ ಸಮಯದ ಒಂದು ಭೇದ ನಾಮ ಇದೆ ರೀ. 24 ತೀರ್ಥಂಕರರ ಸ್ತುತಿ ಮಾಡೋದು, 24 ತೀರ್ಥಂಕರರನ್ನು ಬರೀ ಹೆಸರಿನ ಮೂಲಕ ಸ್ಮರಣೆ ಮಾಡೋದು ಅತ್ಯಂತ ಶುಭ ಇದೆ. ಹೆಸರು ಹೇಳೋದು ನಾಮ ಜಾನನ, ನಾಮ ಕೆಹನ ಇದೆ, ಲಕ್ಷಣ ಜಾನನ ಮುಂದೆ ಹೇಳಿದ್ದಾರೆ. ಮೊದಲು ಹೆಸರು ಹೇಳಿದಾರ್ರಿ, ತೆಗೆದು ನೋಡ್ರಿ ಮೋಕ್ಷ ಮಾರ್ಗ ಪ್ರಕಾಶ. ನಾಮ ಜಾನನ ಏನ ನಾಮ ಸ್ಮರಣ ಏನೋ ಇದೆ ನೋಡ್ರಿ, ಮುಂದೆ ಲಕ್ಷಣ ಜಾನನ ಹೇಳಿದ್ದಾರೆ. ಮೊದಲು ನಾಮ ಹೇಳಿದ್ದಾರೆ, ಹೆಸರು. 24 ತೀರ್ಥಂಕರ, 24 ತೀರ್ಥಂಕರ. ವೃಷಭ, ಅಚಿತ ಮಕ್ಕಳಿಗೆ ಯಾತಕ್ಕೆ ಪಾಠ ಮಾಡಿಸ್ತಿದ್ದಾರೆ? ಭೂತಕಾಲದ ತೀರ್ಥಂಕರ, ವರ್ತಮಾನ ಕಾಲದ ತೀರ್ಥಂಕರ, ಭವಿಷ್ಯ ಕಾಲದ ತೀರ್ಥಂಕರ, ತ್ರಿಕಾಲವರ್ತಿ ತೀರ್ಥ. ಯಾವುದರ ಸಲುವಾಗಿ? ಬರೀ ಹೆಸರು ಹೇಳುವುದರಿಂದ ನಮ್ಮ ಪದ್ಮಪ್ರಭ ಮಲಧಾರಿ ದೇವರು ಹೇಳಿದ್ದಾರೆ, ಬರೀ ಹೆಸರು ಹೇಳುವುದರಿಂದ ಜೀವನಿಗೆ ಶುಭ ಆಗ್ತಿದೆ. ಬಾಹುಬಲಿ ಸ್ವಾಮಿ, ಜಗಕ್ಕೆಲ್ಲ ಸ್ವಾಮಿ ಅನ್ನುವುದರಿಂದ ಎಷ್ಟು ಶುಭ ಆಗ್ತಿದೆ ರೀ. ಮಕ್ಕಳಿಗೆ ಹೇಳಿ, ಅದರ ಸಲುವಾಗಿನ ಶಬ್ದ ಬ್ರಹ್ಮ ಇದೆ. ಶಬ್ದದ ಮೊದಲನೇ ಭೇದ ನಾಮ.